ಶುಭೋದಯ. ಅಪರೂಪದ ಅಟಲ್ ಈ ಸರಣಿಗೆ ತಮಗೆಲ್ಲ ಸ್ವಾಗತ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ವಿಶಿಷ್ಟ ವ್ಯಕ್ತಿತ್ವ ಹೊಂದಿದಂಥವರು. ದೇಶೀಯ ಸಮಸ್ಯೆಗಳೇ ಇರಲಿ, ಅಂತಾರಾಷ್ಟ್ರೀಯ ಸಮಸ್ಯೆಗಳೇ ಇರಲಿ, ಒಂದು ಅಂತಃಕರಣದಿಂದ ಅವುಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂತಹ ಚಿಂತನೆ ಮಾಡುವಂಥ ಒಂದು ವಿಶಿಷ್ಟ ರಾಜಕಾರಣಿಯಾಗಿದ್ದರು. ಈಗ 1977ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಅಟಲ್ಜಿ ಭಾಷಣ ಮಾಡ್ತಾರೆ. ಅದು ಅಪ್ಪಟ ಹಿಂದಿಯಲ್ಲಿ ಅಟಲ್ಜಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಭಾಷಣವನ್ನು ಮಾಡ್ತಾರೆ. ಅದರಲ್ಲಿ ಅಟಲ್ಜಿ ಹೇಳ್ತಾರೆ, ಭಯೋತ್ಪಾದನೆ ಇದು ಇಡೀ ವಿಶ್ವಕ್ಕೆ ಮಾರಕವಾದಂತಹದ್ದು. ಇದು ಯಾವುದೇ ರಾಷ್ಟ್ರದಲ್ಲಿ ಆದರೂ ಕೂಡ ಇದು ಎಲ್ಲರಿಗೂ ಸಮಸ್ಯೆ ನೀಡುವಂತಹದ್ದು. ಆದ ಕಾರಣ ಪ್ರತಿಯೊಂದು ರಾಷ್ಟ್ರವೂ ಕೂಡ ಈ ಭಯೋತ್ಪಾದನೆ, ಈ ಉಗ್ರವಾದವನ್ನು ಬೇರದಿಂದ ಕಿತ್ತೊಗೆಯಲಿಕ್ಕೆ ಎಲ್ಲ ರಾಷ್ಟ್ರಗಳು ಕೈಗೂಡಿಸಬೇಕು, ವಿಶ್ವಸಂಸ್ಥೆ ಜೊತೆ ಕೈಗೂಡಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಅಟಲ್ಜಿ ಅಲ್ಲಿ ನೀಡ್ತಾರೆ. ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಅದು ಒಂದು ಭಾಗ. ಅದೇ ಅವರು ರೈಲ್ವೆ ಬಜೆಟ್ ಮೇಲೆ ಒಮ್ಮೆ ಪಾರ್ಲಿಮೆಂಟಲ್ಲಿ ತಮ್ಮ ವಿಷಯವನ್ನು ಮಂಡಿಸ್ತಾ ಇರುವಾಗ ಅಟಲ್ಜಿ ಹೇಳಿದರು, ನಮ್ಮ ದೇಶದ ಬಡ ಜನರಿಗೆ ರೈಲ್ವೆ ಟಿಕೆಟ್ ದರವನ್ನು ನೀವು ಏರಿಸಿದರೆ ತೊಂದರೆ ಆಗ್ತದೆ, ಅವರಿಗೋಸ್ಕರ ಅದನ್ನು ಏರಿಸದೆ ಯಾವ ರೀತಿ ಒಳ್ಳೆಯ ರೈಲ್ವೆ ಸೌಲಭ್ಯಗಳನ್ನು ನಾವು ನೀಡಲಿಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಗಮನ ಹರಿಸಬೇಕು ಅಂತ ಅವರು ಮಾತಾಡಿದ್ದು ಕೂಡ ಉಂಟು. ಈ ಥರ ಅವರ ಅನೇಕ ವಿಷಯಗಳ ಮೇಲೆ ಟಿಪ್ಪಣಿಗಳನ್ನು ನೀಡಿದ್ದುಂಟು. ದೇಶದ ಸಮಸ್ಯೆಗಳೇ ಇರಲಿ, ಅಂತಾರಾಷ್ಟ್ರೀಯ ಸಮಸ್ಯೆಗಳೇ ಇರಲಿ, ಎಲ್ಲದಕ್ಕೂ ಕೂಡ ಸಮಾಧಾನವನ್ನು ಕಂಡುಹಿಡುವಂತಹ ವಿಶೇಷವಾದಂತಹ ಗುಣವನ್ನು ಹೊಂದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಇನ್ನೊಂದು ಒಳ್ಳೆಯ ಸ್ವಾರಸ್ಯಕರ ವಿಷಯದೊಂದಿಗೆ ನಾಳೆ ಮತ್ತೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.